ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ 7 ಚಕ್ರ ಆ್ಯಕ್ಟಿವೇಶನ್ ಆ್ಯಂಡ್ ಕುಂಡಲಿನಿ ಅವೇಕ್ನಿಂಗ್. ಓಕೆ, ಅಂದರೆ ಏನು? ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಲ್ವಾ. ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ, ಅದು ನಿಮಗೆ ಗೊತ್ತಿದೆ. ಅದಕ್ಕೆ ಆದ ಒಂದು 7 ಕಲರ್ ಇದೆ. ಓಕೆ, ಯಾವಾಗ ನಮ್ಮ ಚಕ್ರಗಳಲ್ಲಿ ಯಾವುದಾದ್ರೂ ಒಂದು ಚಕ್ರ ಬ್ಲಾಕ್ಡ್ ಆಗಿದ್ದಾಗ, ಇಂಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ? ಉದಾಹರಣೆಗೆ ಹಾರ್ಟ್ ಚಕ್ರ ಬಗ್ಗೆ ನಾನು ಹೇಳ್ತೀನಿ. ಹಾರ್ಟ್ ಚಕ್ರ ನಮ್ಮದು ಬ್ಲಾಕ್ಡ್ ಆಗಿದ್ದರೆ ಏನಾಗುತ್ತೆ? ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ನಿಮಗಿರುತ್ತೆ. ಇನ್ನೊಂದು, ನಿಮ್ಮ ಪ್ರೀತಿ ಪ್ರೇಮ ಕಪಲ್ಸ್ ಇದ್ದರೆ, ಪ್ರೇಮಿಗಳಿದ್ದರೆ, ಗಂಡ ಹೆಂಡ್ತಿರಿದ್ರೆ ಅಲ್ಲಿ ಯಾವಾಗಲೂ ಜಗಳಗಳೇ ಆಗ್ತಾ ಇರುತ್ತೆ. ಇದು ಬ್ಲಾಕ್ಡ್ ಇದ್ದಾಗ ಸಂಬಂಧಗಳಲ್ಲೂ ಕೂಡ ಆ ಥರ ಆಗುತ್ತೆ. ಆಮೇಲೆ ನಿಮ್ಮ ಆರೋಗ್ಯದಲ್ಲೂ ಸಮಸ್ಯೆ ಆಗುತ್ತೆ. ಯಾವುದು ಕಾಯಿಲೆ? ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ. ಓಕೆ, ಹಾಗೆಯೇ ಇನ್ನೊಂದು ಎಕ್ಸಾಂಪಲ್, ಥ್ರೋಟ್ ಚಕ್ರ ಇಂಬ್ಯಾಲೆನ್ಸ್ ಇದ್ದಾಗ ಗಂಟಲು, ಮೂಗು, ಕಿವಿ, ಆಮೇಲೆ ನಿಮಗೆ ಮಾತಾಡೋಕ್ಕೆ ಸರಿಯಾಗಿ ಬರದೇ ಇರೋದು, ಈ ಥರ ಸಮಸ್ಯೆಗಳು ಇರುತ್ತೆ ಥ್ರೋಟ್ ಚಕ್ರ ಬ್ಲಾಕ್ಡ್ ಇದ್ದಾಗ. ಓಕೆ, ಇಲ್ಲಿ ನಾವೇನು ತಿಳಿಸ್ತೀವಿ ನಿಮಗೆ, ಯಾವ ಚಕ್ರ ಇಂಬ್ಯಾಲೆನ್ಸ್ಡ್ ಇದೆ, ಅದು ಇದ್ದಾಗ ಯಾವ ಸಿಂಪ್ಟಮ್ಸ್ ನಿಮಗೆ ಇರುತ್ತೆ, ಅದನ್ನು ಹೇಗೆ ನೀವು ಸರಿಪಡಿಸ್ಕೋಬೇಕು. ಓಕೆ, ಯಾವ ಚಕ್ರಕ್ಕೆ ನಿಮ್ಮ ಒಂದು ಸಿಂಪ್ಟಮ್ಸ್ ಕೇಳಿಬಿಟ್ಟು ನಿಮ್ಮ ದೇಹದಲ್ಲಿ ಯಾವುದು ಇವಾಗ ಪೀರಿಯಡ್ಸ್ ಬಗ್ಗೆ ಕೂಡ ಅದರದ್ದು ಒಂದು ಚಕ್ರ ಬೇರೆಯೇ ಇದೆ ಅಲ್ವಾ. ಹಾರ್ಟ್ ಚಕ್ರ, ತೋರ್ಸ್, ಇವು 7 ಚಕ್ರಗಳಲ್ಲಿ ನಿಮ್ಮ ಸಿಂಪ್ಟಮ್ಸ್ ಯಾವುದನ್ನು ನೋಡಿಬಿಟ್ಟು ಯಾವ ಚಕ್ರ ಬ್ಲಾಕ್ ಇದೆ ಅಂತ ನೀವು ತಿಳ್ಕೊಬೋದು. ಅದನ್ನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಚಕ್ರಗಳ ಕಲರ್ಸ್ ಅಂತೂ ನಿಮಗೆ ಗೊತ್ತೇ ಇದೆ. ಚಕ್ರಗಳ ನೇಮ್ ಹೇಳ್ತೀವಿ, ಹೆಸರುಗಳನ್ನು ಹೇಳ್ತೀವಿ. ಆ ಒಂದು ಚಕ್ರ, ಯಾವುದೇ ಒಂದು ಚಕ್ರ ಬ್ಲಾಕ್ ಆದರೆ ಅದಕ್ಕೆ ಯಾವ ಮುದ್ರೆನ ನೀವು ಮಾಡಬೇಕು, ಯಾವ ಮಂತ್ರನ ನೀವು ಹೇಳಬೇಕು, ಯಾವ ಸ್ಟೋನನ್ನು ನೀವು ಧರಿಸಬೇಕು. ಜಮ್ ಸ್ಟೋನ್ ಕಲ್ಲಿರುತ್ತಲ್ಲ ಹರಳು, ಅದನ್ನು ಯಾವ ಕಲರ್ ನೀವು, ಯಾವ ಚಕ್ರಕ್ಕೆ ಯಾವ ಕಲರ್, ಆಮೇಲೆ ಯಾವ ಕೈಯಲ್ಲಿ ನೀವು ಧರಿಸಬೇಕು. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಎಲ್ಲ ಥರದ ಕಲ್ಲುಗಳನ್ನು ಮಿಕ್ಸ್ ಆಗಿ ಹೆಂಗೆಂಗೋ ಹಾಕೊಂಡ್ಬಿಟ್ಟಿರ್ತಾರೆ. ಕೈಯಲ್ಲಿ ಉಂಗುರ ಮಾಡ್ಕೊಂಡು, ಕೈಯಲ್ಲಿ ಬ್ರಾಸ್ಲೆಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿರ್ತಾರೆ. ಆ ಥರ ಹಾಕೋಬಾರ್ದು. ಆ ಥರ ಹಾಕೋದಾಗ ಅದು ಎಲ್ಲನೂ ವಿರುದ್ಧವಾಗಿಬಿಡುತ್ತೆ. ಓಕೆ, ಎಲ್ಲ ಕಲ್ಲು ಹಾಕೊಂಡಿದ್ದಾರೆ, ನಮ್ಮ ಗ್ರೂಪಲ್ಲಿದ್ದಾರೆ, ಅವರ ಗ್ರೂಪಲ್ಲಿ ಮೇಡಮ್ ಅವ್ರು ಹೇಳ್ತಾರೆ, ನಮ್ಮ ಮನೆಯವರು ಎಲ್ಲ ಕಲ್ಲು ಹಾಕಿದ್ದಾರೆ ಮೇಡಮ್, ಆದರೂ ನಮಗೆ ಎಲ್ಲ ಸಮಸ್ಯೆ ಇದೆ ಅಂತ ಅಂದಾಗ ಅಲ್ಲಿ ಮಿಕ್ಸಪ್ ಆಗಿದೆ, ಎನರ್ಜೀಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದು ವಿರುದ್ಧ ಆಗುತ್ತೆ, ಅಪೋಸಿಟ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಎಲ್ಲ ಕಲ್ಲು ಹಾಕೊಳ್ಳೋದಕ್ಕಿಂತ ಅರ್ಥಪೂರ್ಣವಾಗಿ ಯಾವ ಕಲ್ಲನ್ನು ನಾವು ಧರಿಸಿದ್ರೆ ಯಾವುದಕ್ಕೆ ಪರಿಹಾರ ಸಿಗುತ್ತೆ ಅಂತ ನೋಡಿಬಿಟ್ಟು ನೀವು ಕಲ್ಲನ್ನು ಧರಿಸ್ಬೇಕಾಗುತ್ತೆ ಅಲ್ವಾ. ಅದು ಕೂಡ ಯಾವ ಕೈಗೆ ಧರಿಸ್ಬೇಕು, ಯಾವ ಕೈಗೆ ಧರಿಸಬಾರ್ದು, ಅದು ಕೂಡ ನಾವು ಇಲ್ಲಿ ಹೇಳ್ಕೊಡ್ತೀವಿ. ನಿಮ್ಮ ಚಕ್ರಗಳನ್ನು ಯಾವ ರೀತಿ ಈಸಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು. ಇಲ್ಲಿ ತುಂಬ ಕಲ್ತಿರೋರು, ತುಂಬ ಇಂಗ್ಲೀಷ್ ಬರೋರೇ ಬೇಕು, ತುಂಬ ಹುಷಾರಾಗಿರೋರೇ ಈ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತ ಏನೂ ಇಲ್ಲ. ಕಲಿದೇ ಇರೋರು ಕೂಡ ಇಲ್ಲಿ ಅಟೆಂಡ್ ಆಗ್ಬೋದು. ಕಲಿದೇ ಇರೋರಿಗೂ ಕೂಡ ಯಾವ ರೀತಿ ನೀವು ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು, ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನೋಡಿ, ನಿಮಗೆ ಯಾವ ತೊಂದರೆ ಇದೆ, ಅದಕ್ಕೆ ಏನು ಮದ್ದು ಕೊಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿಲ್ಲದೇ ನೀವು ಫಸ್ಟು ಮನೆಯಲ್ಲಿ ನಿಮ್ಮ ಎಲ್ಲ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಂಡು ನೋಡಿ, ಅಥವಾ ನಿಮ್ಮ ಔರಾನ ಶುದ್ಧ ಮಾಡ್ಕೊಂಡು ನೋಡಿ. ಇದು ಚಿಕ್ಕ ಅಮೌಂಟಲ್ಲಿ ಆಗ್ಬಿಡುತ್ತೆ ನಿಮಗೆ ಅಲ್ವಾ. ಏನೇ ಒಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಅದನ್ನು ಫಸ್ಟು ನೀವೇ ಮನೇಲಿ ಅದನ್ನ ಶುದ್ಧ ಮಾಡ್ಕೊಳ್ಳೋದನ್ನು ನೀವು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಅಲ್ಲಿ ಇಲ್ಲಿ ಎಲ್ಲಾದರೂ ಹೋದರೆ ಅಲ್ಲಿ ಒಂದು ಏನೋ ಹೇಳ್ತಾರೆ, ಆಮೇಲೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋದರೆ ಅಲ್ಲೂ ಒಂದು ಏನೋ ಹೇಳ್ತಾರೆ. ಎಲ್ಲ ಮಿಕ್ಸಪ್ ಆಗಿಬಿಟ್ಟು ನಿಮ್ಮ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅಲ್ವಾ. ಮುಚ್ಚಿಳಿದ್ಬಿಡುತ್ತೆ, ಏನಾಗಿರ್ಬೋದು ನನಗೆ ಯಾಕೆ ಈ ಥರ ಆಗ್ತಾ ಇದೆ. ಯಾಕಂದರೆ ಅವ್ರಿಗೆ ಎಲ್ಲಿ ಹೋದರೂ ಅಲ್ಲಿ ಗೈಡೆನ್ಸ್ ಬೇರೆನೇ ಕೊಟ್ಟಿರ್ತಾರೆ, ಬೇರೆನೇ ಹೇಳಿರ್ತಾರೆ. ಕರೆಕ್ಟಾಗಿ ಅದಕ್ಕೆ ಉತ್ತರ ಸಿಕ್ಕಿರಲ್ಲ ಅಲ್ವಾ. ನಾವು ಯಾಕೆ ಬೇರೆ ಕಡೆ ಹೋಗಬೇಕು? ಮನೆಯಲ್ಲಿನೇ ನಮ್ಮ ಚಕ್ರಗಳನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡ್ರೆ ಫಸ್ಟು ನೀವು ಅದನ್ನು ಮಾಡಿ ನೋಡಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ದೇಹದಲ್ಲಿರೋ ಏರುಪೇರುಗಳೆಲ್ಲ, ಅಡೆತಡೆಗಳೆಲ್ಲ ಒಂದು ಕಂಟ್ರೋಲ್ಗೆ, ಒಂದು ಬ್ಯಾಲೆನ್ಸ್ ಆದಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಇದು ಮಾಡಿ ಬಿಟ್ಟನೂ ಕೂಡ ನಿಮ್ಗೆ ಆಗ್ತಾ ಇದೆ ಅಂದಾಗ ಆಗ ನೀವು ಹೋಗಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಏನಾಗಿದೆ ಅಂತ ತಿಳ್ಕೊಬೋದು. ಓಕೆ, ಅದಕ್ಕೂ ಮೊದಲು ದೇವರು ಕೊಟ್ಟಿರೋ ಅಂದರೆ ದೇವ್ರು ತೋರಿಸಿರೋ ದಾರಿ. ನಮ್ಮ ಚಕ್ರಗಳಿರುತ್ತೆ, 7 ಚಕ್ರಗಳಿರುತ್ತೆ. ಆ 7 ಚಕ್ರಗಳು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಏನೇನು ನಮಗೆ ಬೆನಿಫಿಟ್ ಸಿಗುತ್ತೆ ಅಲ್ವಾ. ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ನಮ್ಮ ಮನೆಯಲ್ಲೇ ನಾವು ಪರಿಹಾರ ಮಾಡ್ಕೋಬೋದಲ್ವ. ಯಾವ ರೋಗಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಒಂದು ಸ್ವಲ್ಪ ಮನೆಯಲ್ಲೂ ನೀವು ಕೂಡ ಕಲಿಬೇಕು. ಅದಕ್ಕೋಸ್ಕರನೇ ನೋಡಿ ನಾವು ಚಿಕ್ಕ ಕ್ಲಾಸ್ಗಳನ್ನ ಕೊಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ಆ್ಯಡ್ ಆಗ್ಬೋದು, ಆಗಿಬಿಟ್ಟು ನಿಮ್ಮ ಒಂದು ಎಲ್ಲವನ್ನು ನೀವು ನಿವಾರಣೆ ಮಾಡ್ಕೋಬೋದು, ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಹ್ಯಾಪಿಯಾಗಿ. ಕ್ಲಾಸಲ್ಲಿ ನೋಡಿ ಎಷ್ಟು ಎಂಜಾಯ್ ಆಗಿದ್ದಾರೆ ನಮ್ಮ ಕ್ಲಾಸಲ್ಲಿ. ಅವರ ರೀಡಿಂಗ್ ಬ್ಯಾಚ್ 2 ಮುಗೀತು, ಇವಾಗ ಫುಲ್ ಖುಷಿ ಇದ್ದಾರೆ. ಏಂಜಲ್ ಕ್ಲಾಸ್ 1 ಬ್ಯಾಚ್ ಮುಗೀತು, ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಆ ಕ್ಲಾಸಲ್ಲಿ ಅಷ್ಟೊಂದು ಆಡಂಬರವಾಗಿ ಹೇಳಲ್ಲ, ನೀಟಾಗಿ ಸರಳವಾಗಿ ಸಿಂಪಲ್ಲಾಗಿ ಆ ಕ್ಲಾಸ್ನ ನಾವು ಹೇಳ್ಕೊಡ್ತೀವಿ. ಯಾವ ಥರ ಅವ್ರಿಗೆ ಹೇಳಿದ್ರೆ ತಿಳಿಯುತ್ತೆ ಆ ಥರ ನಾವು ಹೇಳ್ಕೊಡ್ತೀವಿ. ಅವ್ರ ಲೈಫ್ ಕೂಡ ಚೆನ್ನಾಗಾಗುತ್ತೆ ಅಲ್ವಾ. ಒಂದು ಸತಿ ನೀವು ಬೇಕಿದ್ದರೆ ನೀವು ನಿಮಗೆ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಚಕ್ರಗಳ ಮಂತ್ರನ ಒಂದು ಸತಿ ಒಂದು ಅರ್ಧ ಗಂಟೆ ಹೇಳಿ ನೋಡಿ, ಏನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಂಡ್ರೆ ಎಷ್ಟು ಚೇಂಜಸ್ ಆಗ್ಬೋದು ಅಲ್ವಾ. ಯಾಕಂದರೆ ಕಾಲ್ ಬರೋದು ತುಂಬ ಅಲ್ಲಿ ಕಷ್ಟ ಹೇಳ್ಕೊಳ್ಳೋದು, ನನ್ನ ಲೈಫಲ್ಲಿ ಈ ಥರ ಆಗ್ತಾಯಿದೆ, ನನ್ನ ಲೈಫಲ್ಲಿ ಈ ಥರ ಆಗ್ತಾಯಿದೆ, ಏನೋ ಮಾಡಿಬಿಟ್ಟಿದ್ದಾರೆ, ಏನೋ ಆಗಿಬಿಟ್ಟಿದೆ, ನನ್ನ ಕರ್ಮನ, ನಮ್ಮ ಇದೂನ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಚಿಕ್ಕ ಅಮೌಂಟಲ್ಲಿ ನೀವು ಕ್ಲಾಸ್ಗೆ ಅಟೆಂಡ್ ಆಗಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೋಬೋದು. ನಿಮಗೋಸ್ಕರನೇ ನಾವು ಈ ಕ್ಲಾಸ್ ನಡೆಸ್ತಾ ಇರೋದು, ಇಲ್ಲ ಸುಮ್ಮನೆ ನಡೆಸಲ್ಲ ನಾವು. ಯಾಕಂದರೆ ನಿಮ್ಮದು ಫಸ್ಟು ಅದರಲ್ಲಿ ಏನಾದರೂ ಇದ್ದರೆ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತಲ್ವಾ. ಚಕ್ರಗಳೇನಾದರೂ ಇಂಬ್ಯಾಲೆನ್ಸ್ ಆಗಿದ್ದರೆ ಅಲ್ಲೇ ನಿಮ್ಮದೆಲ್ಲ ಪರಿಹಾರ ಕ್ಲಿಯರ್ ಆಗಿಬಿಡುತ್ತೆ. ಕ್ಲಿಯರ್ ಆದರೆ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊತಾ ಇರ್ತೀರಾ ನೀವು.
ಅಲ್ವಾ? ಗೊತ್ತಾಗ್ಬಿಟ್ರೆ ನೀವು ನಿಮಗೆ ನೀವೇ ಆ್ಯಕ್ಟಿವೇಟ್ ಮಾಡ್ಕೋತೀರಾ. ಹಾಗೆಯೇ ಥರ್ಡ್ ಐ ಓಪನಿಂಗ್ ಕ್ಲಾಸು ಶುರು ಮಾಡ್ತೀವಿ. ಓಕೆ, ಎಲ್ಲ ಕ್ಲಾಸಸ್ನ ಕೊಡ್ತಾ ಇರ್ತೀವಿ. ಒಂದಾದ ನಂತರ ಒಂದು ಕ್ಲಾಸಸ್ನ ಕೊಡ್ತಾ ಇರ್ತೀವಿ. ಎಲ್ಲ ಮಿಕ್ಸಪ್ ಮಾಡಲ್ಲ, ತಲೆ ಕೆಟ್ಟು ಹೋಗುತ್ತೆ. ಹಾಗೆ ನೀವು ಆ್ಯಡ್ ಆಗ್ಬೋದು. ನೋಡಿ, ಇವತ್ತು ನೀವು ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ಫಸ್ಟ್ ಬ್ಯಾಚಲ್ಲಿ ಆ್ಯಡ್ ಆಗ್ಬೋದು. ಅಥವಾ ಇವಾಗ ಆ್ಯಡ್ ಆಗೋಕ್ಕಾಗಲ್ಲ ನಮಗೆ, ನಮ್ಮ ಹತ್ರ ನೋಡಿ 2000 ರೂಪೀಸ್ ಇದಕ್ಕೆ 2000 ದುಡ್ಡು. ಓಕೆ, 7 ಚಕ್ರ ಆ್ಯಕ್ಟಿವೇಷನ್ ಕ್ಲಾಸ್ ತೊಗೊಳೋದಕ್ಕೆ 2000 ದುಡ್ಡು ಕಟ್ಬಿಟ್ಟು ನೀವು ಆ್ಯಡ್ ಆಗ್ಬೋದು. ಅಥವಾ ಈ ಕ್ಲಾಸಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದರೆ ಇದನ್ನೇ ನಾವು ನೆಕ್ಸ್ಟ್ ಬ್ಯಾಚ್ನು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಬ್ಯಾಚಲ್ಲಿ ನೀವು ಆ್ಯಡ್ ಆಗ್ಬೋದು. ಫಸ್ಟ್ ಬ್ಯಾಚಲ್ಲಿ ಯಾರು ಆ್ಯಡ್ ಆಗಿದ್ದಾರೆ ಅವರು ನೆಕ್ಸ್ಟ್ ಬ್ಯಾಚ್ನ ಫ್ರೀಯಲ್ಲೇ ತೊಗೋಬೋದು ಕ್ಲಾಸ್ನ. ಒಂದು ಸತಿ ಆ್ಯಡ್ ಆಗಿಬಿಟ್ರೆ ಮುಂದೆ ಎಷ್ಟೇ ಬ್ಯಾಚ್ ಬಂದರೂ ಫ್ರೀನಲ್ಲಿ ನೀವು ಕ್ಲಾಸ್ನ ತೊಗೋಬೋದು. ಓಕೆ, ಹೇಳಿದ್ದನ್ನೇ ಹೇಳಲ್ಲ, ಅಲ್ಲಿ ಮತ್ತೆ ಬೇರೆ ಬೇರೆ ಹೇಳ್ತಾ ಇರ್ತೀವಿ ಕ್ಲಾಸಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ಲಾಸ್ ಕೂಡ. ಇದು ಲೈಫ್ ಟೈಮ್ ಫ್ರೀ. ಫಸ್ಟ್ ಟೈಮ್ ನೀವು ಆ್ಯಡ್ ಆಗಿಬಿಟ್ರೆ ಲೈಫ್ ಟೈಮ್ ಫ್ರೀ ಕ್ಲಾಸ್ನ ನೀವು ಅಲ್ಲಿ ತೊಗೋಬೋದು. ಬ್ಯಾಚ್ ಯಾವಾಗ ಬರುತ್ತೆ ಆವಾಗ ನಿಮಗೆ ಲಿಂಕ್ ಸಿಗ್ತಾ ಇರುತ್ತೆ. ಆ ಲಿಂಕಲ್ಲಿ ನೀವು ಜಾಯ್ನ್ ಆಗಿಬಿಟ್ರೆ ನೀವು ಕ್ಲಾಸ್ಗೆ ಯಾವ ರೀತಿ ಜಾಯ್ನ್ ಆಗೋದು ಕೂಡ ನಾವು ನೀಟಾಗಿ ಪದ್ಧತಿಯಿಂದ A to Z ಎಲ್ಲನೂ ನಿಮಗೆ ಕ್ಲಾಸಲ್ಲಿ ಬರೋವರೆಗೂ ಎಲ್ಲನೂ ತಿಳಿಸ್ಕೊಡ್ತೀವಿ. ಇಲ್ಲಿ ನಮ್ಮ ಕ್ಲಾಸಲ್ಲಿ ಇದ್ದಾರೆ, ಅಮ್ಮಂದರು ಇದ್ದಾರೆ, ಏಜ್ ಆಗಿರೋರು ಇದ್ದಾರೆ, ಕಲಿದೇ ಇರೋರು ಇದ್ದಾರೆ, ಅವರೆಲ್ಲರೂ ಕ್ಲಾಸಲ್ಲಿ ಬರ್ತಾರೆ. ಯಾಕಂದರೆ ನಾವು ಗೂಗಲ್ ಮೀಟಲ್ಲಿ ಕ್ಲಾಸ್ ಕೊಡ್ತೀವಿ. ಯಾವ ರೀತಿ ನೀವು ಕ್ಲಾಸಲ್ಲಿ ಎಂಟ್ರಿ ಆಗ್ತೀರಾ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಏನೂ ತೊಂದರೆ ಇಲ್ಲ. ಓಕೆ, ನೀಟಾಗಿ ಎಲ್ಲನೂ ನಿಮಗೆ ಸಿಗುತ್ತೆ. ಯಾರು ನಿಮ್ಮ ಲೈಫಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಅವರು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸರಿ. ಪರಮೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಈಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.